ಜಮ್ಮು ಕಾಶ್ಮೀರದ ಹನುಮಂತನ ಅಭಿಮಾನಿ ಹನುಮಂತನ ದರ್ಶನವನ್ನು ಹೇಗೆ ಪಡೆದ ಗೊತ್ತಾ? ಈ ಇಂಟ್ರೆಸ್ಟಿಂಗ್ ಆದ ಅಸಲಿ ಕಥೆನ ನಾವ್ ಹೇಳ್ತೀವಿ ಕೇಳಿ. ಹೌದು ಸ್ನೇಹಿತರೆ, ಕಳೆದ ವಾರ ಹನುಮಂತರನ್ನ ಮೀಟ್ ಮಾಡಬೇಕು ಅಂತ ಜಮ್ಮು ಟು ಡೆಲ್ಲಿಗೆ ಟ್ರೈನ್ ಮೂಲಕ ಬಂದು ಡೆಲ್ಲಿಯಿಂದ ಫ್ಲೈಟ್ ಮೂಲಕ ಡೈರೆಕ್ಟ್ ಬೆಂಗಳೂರಿಗೆ ತಲುಪಿ ನಂತರ ಹಾವೇರಿಗೆ ಹೆಜ್ಜೆ ಇಟ್ಟ ಈ ಹನುಮಂತನ ಫ್ಯಾನ್ ರಾಹುಲ್ ಶರ್ಮರವರ ಕಥೆಯೇ ಒಂದು ರೋಚಕ. ಫ್ರೆಂಡ್ಸ್, ತಮ್ಗೆಲ್ಲ ಗೊತ್ತಿರಲಿ, 2000 ಕಿಲೋಮೀಟರ್ ದೂರದಿಂದ ಪ್ರಯಾಣ ಮಾಡಿ ಹನುಮಂತರವರನ್ನು ಮೀಟ್ ಆಗ್ಲೇಬೇಕು ಅನ್ನೋ ಅವರ ಆಸೆಯ ಮುಂದೆ ಹನುಮಂತನ ಎಂತಹ ಅಭಿಮಾನಿ ಇದ್ದರೂ ಕೂಡ ರಾಹುಲ್ ಶರ್ಮಾಗೆ ಒಂದು ಸಲಾಂ ಹೊಡೆಯಲೇಬೇಕು. ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಗೊತ್ತಾ? ಕಾಶ್ಮೀರದ ಈ ರಾಹುಲ್ ಶರ್ಮಾ ತಾನು ಎಂತಹ ದೊಡ್ಡ ಫ್ಯಾನ್ ಅಂದ್ರೆ ಎಲ್ಲಿ ಬೇಕಾದ್ರೂ ನಿಂತು ಎದೆ ತಟ್ಕೊಂಡು ಹೇಳ್ತಾನೆ, ನಾನು ಹನುಮನ ಫ್ಯಾನ್ ಅಂತ. ಅದಕ್ಕೆ ಕಾರಣ ರಾಹುಲ್ಗೆ ಫೋಕ್ ಸಾಂಗ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಹನುಮಂತನ ಸುಮಧುರ ಕಂಠಕ್ಕೆ ಫಿದಾ ಆದ ರಾಹುಲ್ಗೆ ವಾರಕ್ಕೊಮ್ಮೆ ಬರುವ ಹಾಡುಗಳಿಗೆ ವೇಟ್ ಮಾಡ್ತಿದ್ದ. ಅಷ್ಟಕ್ಕೂ ಹನುಮಂತನ ಹಾಡುಗಳು ಏಕೆ ಇಷ್ಟ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹನುಮಂತನ ಪರವಾಗಿ ಯಾವೆಲ್ಲ ವಿಡಿಯೋ ಹರಿಬಿಟ್ಟಿದ್ದ, ಹನುಮಂತನ ಜೊತೆ ಏನೆಲ್ಲ ಮಾತಾಡಿದ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಕೇಳಲು ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಕಾಶ್ಮೀರಿ ಅಭಿಮಾನಿಯ ಈ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಕೇಳಬೇಕು ಅಂತಾದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.